ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ಇಫ್ತಿಯಾರ್ಗೆ ಮತ್ತು ನಮ್ಗೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ಖಾಲಿ ಆಗಿದ್ರಿ. ತರಕಾರಿ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ವಿ, ಈಗೆಲ್ಲ ಖಾಲಿ ಆಯ್ತು ರೀ. ಮತ್ತೆ ಈಗ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ್. ಹಾಗಾಗಿ ನಾನು ಮಾರ್ಕೆಟ್ಗೆ ಹೋಗ್ತೀನಿ ರೀ. ಮಾರ್ಕೆಟ್ ಬ್ಲಾಗ್ ಇವತ್ತು ನಿಮ್ಗೆ ಸಿಗುತ್ತೆ ರೀ ಫ್ರೆಂಡ್ಸ್. ಬರ್ರಿ ಹೋಗೋಣ. ಏನೇನು ಇವತ್ತು ತೊಗೊತೀನಿ, ಏನೇನು ನಾನು ಇಫ್ತಿಯಾರ್ಗೆ ಅಂತ ಹೇಳಿ ರೋಜಾ ಬಿಡೋಕೆ ಅಂತ ಹೇಳಿ ಏನೇನು ನಾವು ಸ್ನ್ಯಾಕ್ಸ್ ಅದು ತೊಗೊತೀವಿ ಎಲ್ಲ ಇವತ್ತು ಬ್ಲಾಗ್ನಲ್ಲಿ ನಿಮ್ಗೆ ಸಿಗುತ್ತೆ ರೀ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ನನ್ನ ವಿಡಿಯೋಸ್, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ. ಬರ್ರಿ ಫ್ರೆಂಡ್ಸ್, ಸ್ಕಿಪ್ ಮಾಡಿಬಿಟ್ರಿ, ಫುಲ್ ವಾಚ್ ಮಾಡಿರಿ. ಹಾಗಾದರೆ ಎಲ್ಲ ನಿಮಗೆ ಇವತ್ತಿನ ಬ್ಲಾಗ್ನಲ್ಲಿ ಎಲ್ಲ ಸಿಗುತ್ತೆ ರೀ. ಮತ್ತು ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ಮಕ್ಕಳಿಗೆ ನಾನು ಚಹಾ ಮಾಡಿಕೊಡಕತ್ತೀನಿ ರೀ. ಈಗೆಲ್ಲ ನೋಡ್ರಿ ಭಾಂಡೆ ಎಲ್ಲ ವಾಶ್ ಮಾಡ್ಬೇಕು ರೀ. ಇದು ಒಣಗಿಬಿಡ್ತಾವ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ರೆ ಸ್ವಲ್ಪ ವಾಶ್ ಮಾಡೋಕೆ ಈಸಿ ಆಗುತ್ತೆ ರೀ. ಸ್ವಲ್ಪ ಸಾಬೂನು ನೀರು ಹಾಕ್ತೀನಿ ರೀ, ಇದ್ರಾಗ ಹಾಕಿ ಒಂದು 5 ನಿಮಿಷ ಬಿಟ್ಟು ಎಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ ರೀ. ಈಗ ಫಸ್ಟ್ ಮಕ್ಕಳಿಗೆ ಚಹಾ ಮಾಡಿಕೊಡ್ತೀನಿ ರೀ, ಮತ್ತು ನಾಷ್ಟ ಏನು ಮಾಡಬೇಕು ಅವ್ರಿಗೆ ಮಾಡಿಕೊಡ್ಬೇಕು ರೀ. ಈಗ ನೋಡಿರಿ ಫ್ರೆಂಡ್ಸ್, ದೊಡ್ಡ ರೋಜಾ ಇದ್ರೇನ ಮತ್ತು ಮಕ್ಳಿಗೆ ಸಣ್ಣವ್ರು ಇರ್ತಾರಲ್ಲ, ಹಾಗಾಗಿ ರೋಜಾ ಇರೋಂಗಿಲ್ಲ ಅವ್ರ ಪಾಪ. ಅವರಿಗೆಲ್ಲ ಈಗ ರೆಡಿ ಮಾಡಿ ಕೊಡ್ಬೇಕು ನೋಡಿರಿ ಫ್ರೆಂಡ್ಸ್. ಈಗ ಅವರು ಎಲ್ಲರೂ ವೇಟ್ ಮಾಡಕತ್ತಾರೆ, ಇಬ್ಬರು ಚಹಾ ಅಂತೆ ಅವ್ರಿಗೆ ಚಹಾ ಮಾಡಿ ಕೊಡ್ಬೇಕು ನೋಡಿರಿ ಫ್ರೆಂಡ್ಸ್. ಅವ್ರಿಗೆ ಚಹಾ, ಬ್ರೆಡ್ ಮತ್ತು ಬಿಸ್ಕೆಟ್ ಎಲ್ಲ ಅವ್ರಿಗೆ ಏನು ತಿಂತಾರ ಅದು ಕೊಡೋದ್ರಿ ಫ್ರೆಂಡ್ಸ್. ಈಗೆಲ್ಲ ನಂದು ಕ್ಲೀನಿಂಗ್ ನಡೆದೈತ್ರಿ. ಎಲ್ಲ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಬೇಕು ರೀ. ಈಗ ಎಲ್ಲ ಕಪ್ಪು ಎಲ್ಲ ಇಲ್ಲೇ ಇದಾವ್ರಿ, ಬೋಲ್ ಎಲ್ಲ ವಾಶ್ ಮಾಡಬೇಕು, ಎಲ್ಲ ಒಂದು ಕಡೆ ಇಟ್ಟು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಮಾರ್ಕೆಟ್ಗೆ ಹೋಗ್ತೀನಿ ರೀ. ಈಗ ನೋಡಿರಿ, ನನ್ನ ಹಸ್ಬೆಂಡು ಮತ್ತು ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಕರ್ಕೊಂಬಂದಿಲ್ಲ ರೀ, ಅವರು ಬಿಸಿಲು ಭಾಳ ಐತಲ್ಲ, ಹಾಗಾಗಿ ಮನೆಯಲ್ಲಿ ಬಿಟ್ಟು ಬಂದೀವಿ ರೀ ಅವ್ರಿಗೆ. ಈಗ ನೋಡಿರಿ ಫ್ರೆಂಡ್ಸ್, ಇದು ಪೆಟ್ರೋಲ್ ಬಂಕಿಗೆ ಬಂದೀವಿ. ಮತ್ತು ಈಗ ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ನೋಡಿರಿ ಫ್ರೆಂಡ್ಸ್. ಈಗ ಬೈಕ್ ಮೇಲೆ ಹೋಗ್ಬೇಕಂದ್ರೆ ಎಷ್ಟು ತಂಪು ಗಾಳಿ ಬರ್ತಾಯಿದೆ ರೀ, ಭಾಳ ಚಲೋ ಅನ್ಸಾಕತ್ತೈತೆ. ಯಾಕಂದ್ರೆ ಬಿಸಿಲು ಐತಲ್ಲ, ತಣ್ಣಗೆ ಗಾಳಿ ಬಂದರೆ ಚಲೋ ಅನ್ಸುತ್ತೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ನಂಗೆ ಏನೇನು ವೆಜಿಟೇಬಲ್ಸ್ ಬೇಕು ಅದೆಲ್ಲ ತೊಗೊಂಬರ್ತೀನಿ ರೀ. ನಿಮಗೆಲ್ಲ ಇವತ್ತು ಬ್ಲಾಗ್ನಲ್ಲಿ ಸಿಗುತ್ತೆ ರೀ ಫ್ರೆಂಡ್ಸ್. ಎಲ್ಲ ನಾನು ಇವತ್ತು ಸೂಪರಾಗಿ ಡಿಲಿಷಿಯಸ್ ಆಗಿ ಇವತ್ತಿನ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ಮೊಹಬ್ಬತ್ತೆ ಶರ್ಬತ್ ರೀ. ಹಾಗಾಗಿ ನಾನು ಎಲ್ಲ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಹಂಗೆ ತರಕಾರಿನೂ ಖಾಲಿಯಾಗಿತ್ತು. ಎಲ್ಲ ತೊಗೊಂಬರ್ಬೇಕು, ಮಾಡಬೇಕು, ನಿಮಗೂ ತೋರಿಸ್ಬೇಕಂತ ಹೇಳಿ ನೀವು ಯಾವ್ಯಾವ ರೆಸಿಪಿ ಕೇಳಿರಿ ನನಗೆ ಎಲ್ಲರೂ ಕಮೆಂಟ್ನಲ್ಲಿ, ಅದೆಲ್ಲ ರೆಸಿಪಿ ಶೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾನು LBS ಮಾರ್ಕೆಟ್ಗೆ ಎಂಟ್ರಿ ಆಗಿವಿ ರೀ. ನಾವು ಈಗ ಮುಂದೆ ಹೋಗೋದ್ರಿ, ಟ್ರಾಫಿಕ್ ಇದೆಲ್ಲ, ಹಾಗಾಗಿ ಸ್ವಲ್ಪ ನಿಂತ್ಕೊಂಡಿವಿ ರೀ ಫ್ರೆಂಡ್ಸ್. ಈಗ ಮುಂದೆ ಹೋಗಿಂದ ಮಾರ್ಕೆಟ್ ಲಾಗ್ ತೋರಿಸ್ತೀನಿ ರೀ ಎಲ್ಲ ನಿಮ್ಗೆ. ಈಗ ನೋಡಿರಿ ಫ್ರೆಂಡ್ಸ್, ನಾನು ವೆಜಿಟೇಬಲ್ ಮಾರ್ಕೆಟ್ನಾಗ ನಿಮಗೆಲ್ಲರೂ ಕರ್ಕೊಂಡು ಹೋಗ್ತೀನಿ ರೀ. ಈಗ ನೋಡಿರಿ, ನಾನು LBS ಬಿಜಾಪುರ ವೆಜಿಟೇಬಲ್ ಮಾರ್ಕೆಟ್ಗೆ ಬಂದೀನಿ ರೀ. ಈಗ ನೋಡ್ಬೋದು ಎಷ್ಟು ರಶ್ ಇದೆ ನೋಡಿರಿ ಫ್ರೆಂಡ್ಸ್. ಈಗ 4 ಗಂಟೆ ಆಗಿದೆ ರೀ, ಹಾಗಾಗಿ ಎಲ್ಲರೂ ಇಫ್ತಿಯಾರ್ಗೆ ಅಂತ ಹೇಳಿ ಎಲ್ಲ ಫ್ರೂಟ್ಸ್ ಅದೆಲ್ಲ ತೊಗೊಳಕ್ಕೆ ಬಂದಾರೆ ರೀ. ಮತ್ತು ಶಾಪಿಂಗ್ ಅರ್ಧ ಜನ ಹೀಗೆ ಸ್ಟಾರ್ಟ್ ಮಾಡ್ತಾರೆ, ಇನ್ನು ಅರ್ಧ ಜನ ಇನ್ನೊಂದೆರಡು ದಿನ ಬಿಟ್ಟು ಮಾಡ್ತಾರೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಏನೇನು ವೆಜಿಟೇಬಲ್ ಬೇಕು, ಮತ್ತು ಇವತ್ತು ನಾನು ಮೊಹಬ್ಬತ್ತೆ ಶರ್ಬತ್ ಮಾಡ್ತಾಯಿದ್ದೀನಲ್ಲ, ವಾಟರ್ ಮೆಲನ್ ಅದು ತೊಗೊಳೋದಿದೆ ರೀ, ಹಾಗಾಗಿ ಎಲ್ಲ ನಾನು ತೊಗೊಂತೀನಿ. ಈಗ ನೋಡಿರಿ, ಇಲ್ಲಿ ಗಂಟೆ ವಾರ್ಸಾಕತ್ತಾರೆ. ನನ್ನ ಮಗಳೇನಂತಾಳ್ರಿ, ಹೇಳಿದ್ರೆ ಮಮ್ಮಿ ಅಂತ ಹೇಳಕತ್ತಿ. ನನಗಂತೂ ಭಾಳ ನಗು ಬಂದ್ರಿ ಫ್ರೆಂಡ್ಸ್, ಮನೆಗೆ ಬಂದಿಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಎಷ್ಟು ಫ್ರೆಶ್ ಇದೆ ರೀ, ಎಲ್ಲ ಫ್ರೂಟ್ಸ್ ಮತ್ತು ಕಾಯಿಪಲ್ಯ ಎಲ್ಲ ತರಕಾರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಗಂಡಿ ಚೌಕ್ ಮಾರ್ಕೆಟ್ ಬಂದೀನಿ ರೀ. ಈಗ ನಾನು ಏನೇನು ತೊಗೊತೀನಿ ಅಂಥೇಳಿ ಎಲ್ಲ ತೋರಿಸ್ಕೊಡ್ತೀನಿ ರೀ ನಿಮ್ಗೆ. ಈಗ ನೋಡಿರಿ, ಮಾರ್ಕೆಟ್ ಎಷ್ಟು ಸೂಪರಾಗಿ ಕಾಣಿಸಕತ್ತೈತೆ ರೀ. ಈಗ ನಾನು ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ತೊಗೋಬೇಕು ರೀ. ಇಲ್ಲೇ ಮತ್ತು ಇದು ಸೌತೆಕಾಯಿ ತೊಗೋಬೇಕು ರೀ ಫ್ರೆಂಡ್ಸ್. ಇದು ಏನಾರ ಸಲಾಡ್ ಅದು ಮಾಡೋಕ್ಕೆ ಬರ್ತಂತ ಹೇಳಿ ನಾನು ತೊಗೊಳಕತ್ತೀನಿ ರೀ. ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿವಿ. ನಾನು ನನ್ನ ಹಸ್ಬೆಂಡ್ ಮತ್ತು ಈಗ ಮಸಾಲ ಅಂಗಡಿಗೆ ಬಂದೀವಿ ರೀ. ಎಲ್ಲ ಥರ ಮಸಾಲ ಸಿಗ್ತಾವ್ರಿ ಇಲ್ಲಿ ಈ ಮಾರ್ಕೆಟ್ನಾಗ. ನಾವು ಇಲ್ಲೇ ತೊಗೊಳೋದ್ರಿ ಎಲ್ಲ ಮಸಾಲೆ. ಈಗ ನಾನು ಆಮ್ಚೂರ್ ಪೌಡ್ರ್ ಮತ್ತು ಕಸೂರಿ ಮೇಥಿ ಮತ್ತು ಇದು ರೀ ಜೀರಾ ಪೌಡ್ರ್ ಏನೇನು ಬೇಕಿತ್ತು ಎಲ್ಲ ನಾನು ತೊಗೊಂಡೀನಿ ರೀ. ಈಗ ಈ ಮಸಾಲೆ ಅಂಗಡಿಗೆಲ್ಲ ಕೇಳಿದರೆ ಕೊಟ್ಟು ಬಿಡ್ತಾರೆ ರೀ ಅವರು. ನಮ್ಗೆ ಭಾಳದಿಂದ ದಿನದಿಂದ ನಾವು ಇಲ್ಲೇ ತೊಗೊಳೋದ್ರಿ. ಏನು ತೊಗೊಂಡಿದ್ರೆ ಮಸಾಲೆ
ಈಗೆಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ತೊಗೊಂಡಿವಿ. ಮತ್ತು ಈಗಲೇ ಜ್ಯೂಸ್ ಇದು ಕದ್ದು ಜ್ಯೂಸ್ ಇದು ಲೋಕಿ ಜ್ಯೂಸ್ ಅಂತಾರಲ್ಲ ಆ ಜ್ಯೂಸ್ನ ತೊಗೊಂಡಿವಿ ಇಫ್ತಿಯಾರ್ಗೆ ಅಂತ ಹೇಳಿ. ಮತ್ತು ಏನೇನು ತೊಗೊತೀನಿ ನಿಮಗೆಲ್ಲ ಮುಂದೆ ತೋರಿಸ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ನಾವು ಇದು ಜಾಮಿಯಾ ಮಸ್ಜಿದ್ ರೀ, ಇದು ಬಿಜಾಪುರಿಂದ ಫೇಮಸ್ ಮಸ್ಜಿದ್ ರೀ ಇದು. ನಾವು ನೋಡಿರಿ ಫ್ರೆಂಡ್ಸ್, ಈಗ ಇಲ್ಲೇ ಸಮೋಸ ಭಾಳ ಫೇಮಸ್ ಇದಾವಂತ್ರಿ. ಇಲ್ಲೇ ನಮ್ಮ ಹಸ್ಬೆಂಡ್ ಹೇಳಿದರು ಚಲೋ ಸಿಗ್ತಾವ ಸಮೋಸ ಅಂತ ಹೇಳಿದ್ರು ಇಫ್ತಿಯಾರ್ಗೆ ಅಂತ ಹೇಳಿ. ನಾವು ಈಗ ಸಮೋಸ ಮತ್ತು ಇದು ರೀ ಆಲೂ ಪಕೋಡ ಮತ್ತು ಆನಿಯನ್ ಬಜ್ಜಿ ಎಲ್ಲ ನಾವು ತೊಗೊಳಕತ್ತೀವಿ ರೀ ಫ್ರೆಂಡ್ಸ್. ಈಗ ಇದೆಲ್ಲ ತೊಗೊಂಡಿಂದ ಮತ್ತು ನಾನು ಏನು ತೊಗೊತೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ನಾನು ಇದು ಕಿರಾಣಿ ಸ್ಟೋರ್ಗೆ ಬಂದೀನಿ. ಅಲ್ಲೇ ತೊಗೋಬೇಕಿತ್ತು, ನೆನಪಾಗಿಲ್ಲ ರೀ. ಬಟ್ ಇಲ್ಲೇ ಬಂದು ನಾನು ಸಬ್ಜಾ ಸೀಡ್ಸ್ ತೊಗೊಳಕತ್ತೀನಿ ರೀ. ಯಾಕಂದರೆ ಅದು ಮೊಹಬ್ಬತಿ ಶರ್ಬತ್ ಮಾಡ್ಬೇಕಂದ್ರೆ ಅದ್ರೊಳಗೆ ಹಾಕಕ್ಕೆ ಬೇಕು ರೀ ನಂಗೆ. ಮತ್ತು ಇಲ್ಲೇ ತೊಗೊಂಡು ಹೋಯ್ದ್ರೆ ಆಯ್ತು ಅಂಥೇಳಿ ಮತ್ತು ಇಲ್ಲೇ ತೊಗೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ತೊಗೊಂಡು ಮತ್ತು ನಾವು ಮುಂದೆ ಏನೇನು ಇಫ್ತಿಯಾರ್ಗೆ ಏನೇನು ತೊಗೊಂಡಿವಿ ಎಲ್ಲ ಶೇರ್ ಮಾಡ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಬಾಳೆಹಣ್ಣು ತೊಗೊಳ್ತಾ ಇದ್ವಿ ಮತ್ತು ಸಮೋಸ ಮತ್ತು ಇದು ಆನಿಯನ್ ಬಜ್ಜಿ ಮತ್ತು ಎಲ್ಲ ಥರ ಬಜ್ಜಿ ಬಜ್ಜಿ ಅಂತೂ ನಾವು ತೊಗೊಂಡಿವ್ರಿ. ಈಗ ತೊಗೊಳಂಗಿಲ್ಲ. ಬ್ರೆಡ್ ಪಕೋಡ ಬಿಸಿ ಮಾಡ್ತಾಯಿದ್ದಾರಂತ್ರಿ ಅವರು. ಹಾಗಾಗಿ ನಿಂತ್ಕೊಂಡಿವಿ. ಅದು ಸಮೋಸ ಮತ್ತು ಬ್ರೆಡ್ ಪಕೋಡ ಮಾಡಿಂದ ಅದೆಲ್ಲ ನಾವು ತೊಗೊಂಡು ಹೋಗ್ತೀವಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲ ತೊಗೊಂಡಿವಿ ಮತ್ತು ಈಗ ನಾವು ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಹೋಗಿಂದ ನಿಮ್ಮ ಜೊತೆ ಎಲ್ಲ ಏನೇನು ತೊಗೊಂಡಿನಿ ಅಂಥೇಳಿ ಎಲ್ಲ ಶೇರ್ ಮಾಡ್ತೀನಿ ರೀ. ಮತ್ತು ಶರ್ಬತ್ತನ್ನು ಮಾಡೋದೈತೆ, ಜಲ್ದಿ ಮನೆಗೆ ಹೋಗ್ಬೇಕು ರೀ. ಹೋಗಿ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go. ನೋಡಿ ಫ್ರೆಂಡ್ಸ್, ನಾನು ಮತ್ತು ನನ್ನ ಮಗಳು ಇದು ಸಬ್ಜಾ ಸೀಡ್ಸ್ ರೀ. ಈಗ ಒಂದು ಕೋಲ್ಡ್ ವಾಟರ್ನಾಗ ಇದು 1-2 ಚಮಚ ಅಷ್ಟು ಹಾಕಿ ಇಡ್ತೀನಿ ರೀ. ಶರ್ಬತ್ತಿಗೆ ಬೇಕು ರೀ ಇದು ಮೊಹಬ್ಬತಿ ಶರ್ಬತ್ಗೆ. ಭಾಳ ಟೇಸ್ಟ್ನು ಮತ್ತು ತಂಪು ಭಾಳ ರೀ ಇದು, ಮಸ್ತ್ ರೀ ಇದು. ಯಾಕಂದರೆ ಈಗ ಭಾಳ ಬಿಸಿಲೈತಲ್ಲ, ಈಗ ನಾವು ರೋಜಾ ಬಿಟ್ಟಿಂದ ಇದು ಕುಡಿತೀವಲ್ಲ, ಭಾಳ ತಂಪಾಗಿ ಚಲೋ ಆಗಿ ಅನಿಸಿದ್ರಿ ಮನಸ್ಸಿಗೆ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಕೋಲ್ಡ್ ವಾಟರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ, ನನ್ನ ಮಗಳು ನೋಡ್ರಿ ಎಷ್ಟು ಹೆಲ್ಪ್ ಮಾಡಕತ್ತಾಳೆ ನನಗೆ. ಈಗ ನಾನು ಮತ್ತು ನನ್ನ ಮಗಳು ಮತ್ತು ನಮ್ಮ ಮಗನೂ ಹೆಲ್ಪ್ ಮಾಡ್ತಾನೆ ರೀ. ಆತನು ಈಗ ಇಫ್ತಿಯಾರ್ಗೆ ಅಂಥೇಳಿ ಎಲ್ಲರೂ ಹೆಲ್ಪ್ ಮಾಡಕತ್ತಾರೆ ನನಗೆ. ಜಲ್ದಿ ಹೆಲ್ಪ್ ಮಾಡಿದ್ರೆ ಜಲ್ದಿ ಆಗುತ್ತೆ ಅಂಥೇಳಿ ಹೆಲ್ಪ್ ಮಾಡಕತ್ತಾರೆ ಪಾಪ ಇವರಿಬ್ಬರು. ಈಗ ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ಮಿಕ್ಸ್ ಮಾಡಬೇಕು ರೀ. ಕೋಲ್ಡ್ ವಾಟರ್ ಹಾಕಿಂದ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡೋದು ರೀ ಫ್ರಿಜ್ನಲ್ಲಿ. ಮತ್ತು ಶರ್ಬತ್ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡೋಣ. ಸೂಪರಾಗಿ ಡಿಲಿಷಿಯಸ್ ಆಗಿ ಮಸ್ತ್ ಆಗುತ್ತೆ ರೀ. ನಾನು ಇಫ್ತಿಯಾರ್ಗೆ ಅಂತ ಹೇಳಿ ಮಾಡಿಟ್ರೆ ಒಂದು 1 ಅವರ್ ಫ್ರೀಜಲ್ಲಿ ಇಡ್ಬೇಕು ರೀ. ಅದು ಮಾಡಿ ಅವಾಗ ತಂಪು ಬಹಳ ಆಗುತ್ತೆ ರೀ. ಹಾಗಾಗಿ ನಾನು ಜಲ್ದಿ ಮಾಡ್ತೀನಿ ರೀ. ನಿಮ್ಗೆ ರೆಸಿಪಿ ತೋರಿಸ್ತೀನಿ ರೀ ಇವತ್ತು, ಮೊಹಬ್ಬತೆ ಶರ್ಬತ್. ಈಗ ನೋಡಿರಿ ಫ್ರೆಂಡ್ಸ್, ನಾನು ಮೊಹಬ್ಬತೆ ಶರ್ಬತ್ ಮಾಡಕತ್ತೀನಿ ರೀ ಇಫ್ತಿಯಾರ್ಗೆ. ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಕೋಲ್ಡ್ ಹಾಲು ತೊಗೊಂಡೀನಿ ರೀ. ಫ್ರೀಝರ್ನಲ್ಲಿ ಇಟ್ಟಿದ್ದೆ ತೊಗೊಂಬಂದು 1/2 ತಾಸು, 1/2 ಅವರ್ ಇದು ಫ್ರೀಝರ್ನಲ್ಲಿ ಇಟ್ಟಿದ್ದೆ ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನಾನು ಎಲ್ಲ ಹಾಲು ಇದ್ರೊಳಗೆ ಹಾಕ್ಕೊತೀನಿ ರೀ. ನೀವು ಬೇಕಾದರೆ ಹಸಿ ಹಾಲು ನಿಮ್ಗೆ ಇಷ್ಟ ಇದಿಲ್ಲ ಅಂದರೆ ಬಿಸಿ ಮಾಡಿ ತಣ್ಣಗೆ ಮಾಡಿನ ಈ ಥರ ನೀವು ಮಾಡ್ಕೋಬೋದು ರೀ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ನಾನು ಹಾಲು ಹಾಕಿನಿ. ನಮ್ಗೆ ಸ್ವಲ್ಪ ಕಡಿಮೆ ಅನ್ಸಾಕತ್ತಿತ್ತು ರೀ. ಇನ್ನೂ ಒಂದು 1/2 ಲೀಟ್ರ್ ಬೆಳಗ್ಗೆ ತಂದಿದ್ದು ಹಾಲಿದೆ ರೀ, ಅದು ಹಾಕ್ಬಿಡ್ತೀನಿ ರೀ. ಇದು ಸ್ವಲ್ಪ ನಾನು ಬಿಸಿ ಮಾಡಿ ಇಟ್ಟಿದ್ದೆ ರೀ ಫ್ರಿಜ್ನಲ್ಲಿ. ಈಗ ತಣ್ಣಗಾಗಿತ್ತು ರೀ, ಅದು ಹಾಲು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನಾನು ಅರ್ಧ ಬಟ್ಲು ಇದು ರೀ ರೂಹ್ ಅಫ್ಜಾ ಹಾಕ್ತಾಯಿದ್ದೀನಿ ರೀ ಫ್ರೆಂಡ್ಸ್. ಇದು ಫ್ಲೇವರ್ ಮಸ್ತ್ ಬರುತ್ತಾ, ಇದ್ರ ಭಾಳ ಟೇಸ್ಟ್ ಅನ್ಸುತ್ತೆ ರೀ ಇದು ಹಾಕಿಂದ. ಈಗ ನೋಡಿರಿ ಫ್ರೆಂಡ್ಸ್, ಒಂದು ಅರ್ಧ ಕಪ್ ಅಷ್ಟು ಹಾಕಿನಿ ನೋಡಿರಿ ಫ್ರೆಂಡ್ಸ್. ನೋಡಿರಿ, ನನ್ನ ಮಗಳು ಭಾಳ ಇದು ಮಾಡ್ತಾಳೆ ರೀ, ನಾನೇ ಮಾಡ್ತೀನಿ ಅಂಥೇಳಿ ನಿಂತ್ಕೊಂಡಾಳು ನೋಡಿರಿ ಫ್ರೆಂಡ್ಸ್. ಅಕ್ಕಿನೂ
ಈಗ ನೋಡಿರಿ ಫ್ರೆಂಡ್ಸ್ ಅರ್ಧ ಕಪ್ ಅಷ್ಟು ರೂಹಬ್ಸ ಹಾಕಿನಿ ರೀ. ಈಗ ನೋಡಿರಿ ಫ್ರೆಂಡ್ಸ್ ನಾನು ಸಬ್ಜಾ ಸೀಡ್ಸ್ ರೀ, ಇದು ಒಂದು 2 ಚಮಚ ಇಲ್ಲಾಂದರೆ 4 ಚಮಚ ಹಾಕ್ತೀನಿ ರೀ. 1 2 3 4 ಚಮಚ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಭಾಳ ಚಲೋ ರೀ ಇದು. ಇಷ್ಟು ಮಾಡಿ ನಾವು ಫ್ರೀಝರ್ನಲ್ಲಿ ಇದು ಆರಾಮ್ ಇಡ್ಬೋದು ರೀ. ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ 4 ಚಮಚ ಹಾಕಿನಿ ನಾನು. ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಸಕ್ಕರೆ ಹಾಕಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ನೀವು ನೋಡಿ ಹಾಕ್ಕೊರಿ, ಟೇಸ್ಟ್ ನಿಮಗೆ ಎಷ್ಟು ಸ್ವೀಟ್ ತಿಂತೀರಿ ನೀವು ಅಷ್ಟು ನೋಡಿ ಹಾಕ್ಕೋಬೇಕ್ರಿ ನೀವು. ಮತ್ತು ಜಾಸ್ತಿ ಆದರೆ ಯಾರೂ ಸ್ವೀಟ್ ಇಷ್ಟಪಡೋಂಗಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡೀನಿ. ಒಂದು ದೊಡ್ಡ ಚಮಚದಿಂದ 2 ಚಮಚ ಸಕ್ಕರೆ ಹಾಕೀನಿ ರೀ ನಾನು, ಶುಗರ್. ಈಗ ನೋಡಿರಿ ಫ್ರೆಂಡ್ಸ್ ಇದು ವಾಟರ್ ಮೆಲನ್ ರೀ, ಎಲ್ಲ ಸಣ್ಣ ಸಣ್ಣ ತುಕಡಿಯಾಗಿ ಕಟ್ ಮಾಡಿ ಇದ್ರೊಳಗೆ ಹಾಕಬೇಕು ರೀ. ಭಾಳ ಚಲೋ ರೀ ಇದು. ತಂಪನು ಮತ್ತು ಕುಡಿಯೋಕೆ ಭಾಳ ಮಸ್ತಾಗಿ ಕಾಣಿಸುತ್ತೆ ರೀ ಇದು ಜ್ಯೂಸ್ನಲ್ಲಿ ವಾಟರ್ ಮೆಲನ್. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಸಣ್ಣಾಗಿ ಎಲ್ಲ ಕಟ್ ಮಾಡಿ ಇದ್ರೊಳಗೆ ಹಾಕ್ಬಿಡೋದ್ರಿ. ಸೂಪರಾಗಿ ಆಗುತ್ತೆ ರೀ ಫ್ರೆಂಡ್ಸ್. ನೀವು ಮಾಡಿಲ್ಲ ಅಂದರೆ ಒಮ್ಮೆ ಮಾಡಿ ನೋಡಿ ಈ ಥರ ಜ್ಯೂಸ್. ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರಿ ನೀವು. ಈಗ ಬೇಸಿಗೆ ಅಲ್ಲ, ಈಗ ನಾನಂತರೂ ಈಗ ನಾವು ಇಫ್ತಾರ್ ಮಾಡಕತ್ತೀನಿ. ಮತ್ತು ನಾವು ಯಾವಾಗ ನಮ್ಗೆ ಕುಡಿಬೇಕು ಅನ್ಸುತ್ತೆ ಅವಾಗ ನಾವು ಮಾಡ್ಕೊಂಡು ಕುಡಿತೀವಿ. ಮತ್ತು ನೀವು ಮಾಡ್ಕೊಂಡು ಕುಡೀರಿ, ಮಕ್ಳಿಗೆ ಮಾಡಿಕೊಡ್ರಿ, ಹೆಲ್ತ್ಗೆ ಭಾಳ ಚಲೋ ರೀ. ಈಗ ನೋಡಿರಿ ಫ್ರೆಂಡ್ಸ್ ನಾನು ಎಲ್ಲ ಹಾಕ್ತಾಯಿದ್ದೀನಿ. 2 ಪೀಸ್ ತೊಗೊಂಡಿನಿ ನಾನು ವಾಟರ್ ಮೆಲನ್ದು. ಈಗ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿ ಕಟ್ ಮಾಡಿ ಹಾಕ್ಬೇಕ್ರಿ. ಈಗ ನೋಡಿರಿ ಫ್ರೆಂಡ್ಸ್ ನನ್ನ ಮಗಳೇ ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಹಾಕಿ, ಭಾಳ ಹೆಲ್ಪಿಂಗ್ ನೇಚರ್ ಐತೆ ರೀ ಆಕಿಂದು. ಭಾಳ ನನ್ನ ಜೊತೆ ಹೆಲ್ಪ್ ಮಾಡೋಕ್ಕಂದ್ರೆ ಭಾಳ ಇಷ್ಟ ರೀ. ಕಿಚನ್ ಕೆಲಸ ಎಲ್ಲ ಭಾಳ ಇಷ್ಟಪಡ್ತಾಳೆ ರೀ. ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಹಾಕಿನಿ. ಈಗ ಮತ್ತು ನೆಕ್ಸ್ಟ್ ನಾನು ಐಸ್ ಕ್ಯೂಬ್ ಹಾಕ್ತೀನಿ ರೀ ಫ್ರೆಂಡ್ಸ್. 2 ಟ್ರೇ ಇಟ್ಟಿದ್ದೆ ಫ್ರೀಝರ್ನಲ್ಲಿ, ಎಲ್ಲ ನಾನು ಕಡೆಗೆ ತಕ್ಕೊಂಡು ಈಗೆಲ್ಲ ನಾನು ಐಸ್ ಕ್ಯೂಬ್ ಹಾಕಿನಿ ನೋಡಿರಿ ಫ್ರೆಂಡ್ಸ್. ಮಸ್ತ್ ಎಷ್ಟು ಕೋಲ್ಡ್ ಆಗುತ್ತೆ ಅಷ್ಟು ಟೇಸ್ಟಿ ಆಗುತ್ತೆ ರೀ, ಭಾಳ ಚಲೋ ಆಗುತ್ತೆ ರೀ ಫ್ರೆಂಡ್ಸ್. ಇದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ ರೆಸಿಪಿ. ಈಗ ನೋಡಿರಿ ನಾನು ಸರ್ವ್ ಮಾಡ್ತೀನಿ ರೀ ಇದ್ರೊಳಗೆ ಗ್ಲಾಸ್ ಒಳಗೆ. ಇದು ಒಂದು ಜ್ಯೂಸ್ ಜಾರ್ ತೊಗೊಂಡಿನಿ, ಮಗ್ಗು. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಜ್ಯೂಸ್ ಅದ್ರೊಳಗೆ ಹಾಕ್ಬಿಡ್ತೀನಿ ರೀ ನಾನು. ಡಿಶ್ ಔಟ್ ಮಾಡ್ಕೊಂಬಿಡನ್ರಿ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕೋಣ. ಸ್ವಲ್ಪ ಹಾಕ್ತೀನಿ ಮತ್ತು ಸ್ವಲ್ಪ ಚಮಚಲಿಂದ ಹಾಕಬೇಕಂದ್ರೆ, ಯಾಕಂದರೆ ಅದು ಕಲ್ಲಂಗಡಿ ಇರ್ತಲ್ರಿ, ವಾಟರ್ ಮೆಲನ್ ಇರ್ತಾವಲ್ಲ ನಡುಕ ಅದು ಕಡೆಗೆ ಬರ್ತಾವ ಅಂಥೇಳಿ ಮತ್ತು ನಾನು ಚಮಚಲಿಂದ ಹಾಕ್ತಾಯಿದ್ದೀನಿ ನೋಡ್ಬೋದು. ಈ ಥರ ಹಾಕ್ಬೇಕ್ರಿ, ಇಲ್ಲಾಂದರೆ ಎಲ್ಲ ಕೆಳಗೆ ಬಿದ್ದು ಬಿಡುತ್ತೆ ಹಾಕುವಾಗ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಡಿಶ್ ಔಟ್ ಮಾಡ್ಕೊಂಡೀನಿ ಮಗ್ಗೊಳಗೆ ಜ್ಯೂಸ್. ಹೆಂಗೆ ಅನ್ಸಿತ್ರಿ ನಿಮ್ಗೆ ಇದು? ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ನಾನು ಹಾಕಿ ಈಗ ಹೊರಗೆ ಹೋಗಿ ಎಲ್ಲರಿಗೂ ಮಕ್ಳಿಗೆ ಮತ್ತು ಎಲ್ಲರಿಗೂ ಕೊಡ್ಬೇಕು ರೀ ಇಫ್ತಾರ್ಗೆ. ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಸೂಪರಾಗಿ ಡಿಲಿಷಿಯಸ್ ಆಗಿ ರೆಡಿಯಾಗಿದೆ ನಮ್ಮ ಜ್ಯೂಸ್. ಈಗ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಮಕ್ಕಳು ಎಲ್ಲರೂ, ಅವರು ನಮ್ಮ ಹಸ್ಬೆಂಡು ಎಲ್ಲ ರೋಜಾ ಬಿಡಾಕತ್ತೀವಿ ಫ್ರೆಂಡ್ಸ್. ನೀವು ಬರ್ರಿ. ಈಗ ನೋಡಿ ಫ್ರೆಂಡ್ಸ್ ಜ್ಯೂಸ್ ಮತ್ತು ಸಮೋಸ, ಇದು ಬ್ರೆಡ್ ಪಕೋಡ ರೀ ಫ್ರೆಂಡ್ಸ್, ಮತ್ತು ಕದ್ದು ಜ್ಯೂಸ್ ರೀ, ಎಲ್ಲ ಥರ ತಂದೀವಿ ರೀ ಮಕ್ಳಿಗೆ ಅಂಥೇಳಿ. ಹಾಗಾಗಿ ಎಲ್ಲರೂ ನಾವು ರೋಜಾ ಬಿಡಾಕತ್ತೀವಿ ಇಫ್ತಾರ್ಗೆ. ಇಷ್ಟು ಬೇಕು ರೀ ನಮ್ಗೆ. ಈಗ ನೋಡಿ ಫ್ರೆಂಡ್ಸ್ ಏನೂ ಇಲ್ಲಾಂದರೆ ಖಜೂರ್ ತೊಗೊಂಡು ಇಫ್ತಾರ್ ಮಾಡ್ಬೋದು ರೀ ಫ್ರೆಂಡ್ಸ್, ಹಂಗೇನಿಲ್ಲ, ಇಷ್ಟೇ ಅಷ್ಟೇ ಅಂಥೇಳಿ. ಈಗ ನೋಡಿ ಫ್ರೆಂಡ್ಸ್ ಈಗೆಲ್ಲ ನಾವು ರೋಜಾ ಬಿಟ್ಟಿವಿ. ಇದು ವಾಟರ್ ಮೆಲನ್ ಸ್ವಲ್ಪ ಅರ್ಧ ಕಟ್ ಮಾಡಿ ಅರ್ಧ ಇಟ್ಟಿನಿ ರೀ, ಯಾರು ಜಾಸ್ತಿ ತಿನ್ನಂಗಿಲ್ಲ. ಹಾಗಾಗಿ ಈಗ ನೋಡಿರಿ ಮಕ್ಕಳು ಎಷ್ಟು ತಿಂದು ಸಾಕಾಗ್ಬಿಟ್ಟಿದ್ರಿ, ಎಷ್ಟು ತಿಂತಾರೆ ಅನ್ನಂಗೆ ಮಾಡಿದ್ರು, ಏನೂ ತಿಂದಿಲ್ಲ, ಹಂಗೆ ಎಲ್ಲ ಹಾಗೆ ಉಳಿಸ್ಯಾರ ಫ್ರೆಂಡ್ಸ್. ಏನೂ ರೋಜಾ ಇರ್ತೀವಲ್ಲ ರೀ, ಬರೀ ನೀರಷ್ಟು ಕುಡಿತೀವಿ ರೀ, ಮತ್ತು ಇದು ಎಲ್ಲ ತಿನ್ನಂಗಿಲ್ಲ ರೀ ತಂದಿದ್ದು, ಬರೀ ನೀರು ಬೇಕು ನೋಡಿರಿ ನಮ್ಗೆ. ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಇಫ್ತಾರ್ ನಾವು ಮುಗೀತು ರೀ, ನಮ್ಮದು ರೋಜಾ ಮುಗೀತು. ನಾವು ರೋಜಾ ಬಿಟ್ಟು ಈಗ ಆರಾಮ್ ಈಗ ಜಸ್ಟ್ ಕುಂತೀನಿ ನೋಡಿರಿ. ಭಾಳ ಟೈರ್ಡ್ ಆಗಿಬಿಟ್ಟೈತ್ರಿ. ಮಾರ್ಕೆಟ್ಗೆ ಒಂದು ಹೋಗಿದ್ವಿ, ಮತ್ತು ರೋಜಾ ಬಂದಿಂದ ಮಾರ್ಕೆಟ್ಲಿಂದ ಬಂದಿಂದ ಮತ್ತು ರೋಜಾ ಬಿಡೋಕ್ಕೆಲ್ಲ ನಾನು ಮೊಹಬ್ಬತೆ ಶರ್ಬತ್ ಇವತ್ತು ಮಾಡೀನಿ ರೀ ಫ್ರೆಂಡ್ಸ್. ನಿಮ್ಗೆ ಹೆಂಗೆ ಅನಿಸಿತು ಅದು ಕಮೆಂಟ್ ಒಳಗೆ ಹೇಳ್ರಿ. ನೀವು ಮಾಡಿಕೊಡ್ರಿ, ಭಾಳ ತಂಪು ರೀ, ಅದು ಮಸ್ತ್ ಆಗುತ್ತೆ ರೀ, ಭಾಳ ಸೂಪರ್ ಟೇಸ್ಟ್ ಆಗುತ್ತೆ ರೀ ಮೊಹಬ್ಬತೆ ಶರ್ಬತ್. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಕಮೆಂಟ್ ಒಳಗೆ ಹೇಳ್ರಿ ಫ್ರೆಂಡ್ಸ್. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ. ಬಾಯ್.